ನಿತ್ಯ ನಿರಯಾಂಧಾಖ್ಯ ಕೂಪದಿ ಭೃತ್ಯರಿಂದೊಡಗೂಡಿ ಪುನರಾವರ್ತಿ ವರ್ಜಿತ ಲೋಕವೈದುವ ಕಲಿಯು ದ್ವೇಷದಲ್ಲಿ ಸತ್ಯಲೋಕಾಧಿಪ ಚತುರ್ಮುಖ ತತ್ವದೇವರ್ಕಳ ಸಹಿತ ನಿಜ ಮುಕ್ತಿಯೈದುವ ಹರಿಪದಾಬ್ಜವ ಭಜಿಸಿ ಭಕುತಿಯಲಿ ಹೀಗೆ ಕೇವಲ ಸರಿ ತತ್ವಾಭಿಮಾನಿಗಳಾದಂತಹ ದೈತ್ಯರಿಗೆ ಅಥವಾ ದೇವತೆಗಳಿಗೆ ಸುಖ ದುಃಖ ಇರ್ತದೆ, ಎಲ್ಲರಿಗಿಂತಲೂ ಹೆಚ್ಚಿನ ದುಃಖ, ಎಲ್ಲರಿಗಿಂತಲೂ ಹೆಚ್ಚಿನ ಸುಖ ಪೀಕ್ ಲೆವೆಲ್ ಯಾರಿಗಾಗ್ತದಪ್ಪ? ಅದಕ್ಕೆ ಹೇಳ್ತಾರೆ, ನಿತ್ಯ ನಿರಯಾಂಧಾಖ್ಯ ಕೂಪದಿ ಭೃಚ್ಚರಿಂದೊಡಗೂಡಿ ಪುನರಾವರ್ತಿ ವರ್ಜಿತ ಲೋಕವೈದುವ ಕಲಿಯು ದ್ವೇಷದಲ್ಲಿ. ಎಲ್ಲರಿಗಿಂತ ಟಾಪ್ ಮೋಸ್ಟ್ ಪಾಪ ಮಾಡೋನು ಯಾವನು ಅಂದ್ರೆ ಕಲಿ. ಕಲಿಯೇ ಆ ದೈತ್ಯರಲ್ಲಿ ಎಲ್ಲರಿಗಿಂತಲೂ ಹೆಚ್ಚಿನ ಪಾಪ ಮಾಡೋನು. ಹೀಗಾಗಿ ಅವನು ಆ ಕಲಿಯು ದ್ವೇಷದಲ್ಲಿ, ಭಗವಂತನ ದ್ವೇಷವನ್ನು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಅವನೇ ಮಾಡೋದು. ಮತ್ತೆ ಅವನಿಗೆ ಎಂಥ ಫಲ ಆಗ್ತದೆ? ಸಾಧಾರಣ ನರಕ ಆದರೆ ಸಾಲೋದಿಲ್ಲ ಅವನಿಗೆ. ಹೀಗಾಗಿ ಸಾಧಾರಣ ನರಕ ಎಲ್ಲರಿಗೂ ಆಗ್ತಾ, ಆ ದುಃಖದಲ್ಲಿಯೂ ತಾರತಮ್ಯ. ಹೀಗಾಗಿ ಅತ್ಯಧಿಕ ದ್ವೇಷ ಮಾಡೋನು ಕಲಿಯಾದ ಕಾರಣ ಅವನಿಗೆ ಎಂಥ ನರಕ ಆಗ್ತದೆ ಅಂದ್ರೆ ನಿತ್ಯ ನಿರಯ ಅಂಧಾಖ್ಯ ಕೂಪದಿ ಭೃತ್ಯರಿಂದೊಡಗೂಡಿ. ಆ ಕಲಿ ತಾನೊಬ್ಬನೇ ಅಲ್ಲದೆ ಭೃತ್ಯರಿಂದೊಡಗೂಡಿ, ತನ್ನ ಭೃತ್ಯರು, ಕಲಿಯ ಭೃತ್ಯರು ಅನೇಕ ಜನಿದ್ದಾರೆ, ಅವನಿಗೆ ಸಹಾಯ ಮಾಡಿ ಅವನಿಗೆ ಸೇವೆ ಮಾಡತಕ್ಕಂತಹ ಅನೇಕ ದೈತ್ಯರು. ಆ ಭೃತ್ಯರಿಂದ ಕೂಡಿಕೊಂಡು ಆ ಕಲಿ ಎಲ್ಲಿ ಬೀಳುತ್ತಾನೆ? ನಿತ್ಯ ನಿರಯಾಂಧಾಖ್ಯ ಕೂಪದಿ. ನಿತ್ಯ ನಿರಯ, ನಿರಯ ಅಂದ್ರೆ ನರಕ, ನಿತ್ಯ ನರಕ ಅದೇ ತಮಸ್ಸು, ಅಂಧಂತಮಸ್ಸು. ನಿತ್ಯ ನಿರಯ ಅಂಧಾಖ್ಯ ಕೂಪದಿ. ಆ ತಮಸ್ಸು, ಅದರ ಹೆಸರೇ ಅಂಧಂತಮಸ್ಸು. ಅಂದ್ರೆ ಕಣ್ಣಿಗೆ ಕಾಣೋದೇ ಇಲ್ಲ, ಅಲ್ಲಿ ಏನೂ ಕಾಣದೇ ಇರುವಂತಹ ಕಗ್ಗತ್ತಲು. ಕತ್ತಲು ಅಂದ್ರೆ ಕಗ್ಗತ್ತಲು, ಏನೇನೇನೋ ಕಾಣೋದಿಲ್ಲ, ಅಂತಹ ಭಯಂಕರವಾದ ಕತ್ತಲಿನ ಆ ನಿತ್ಯ ನರಕ ಅದು. ಸಾಧಾರಣವಾಗಿ ತಪ್ಪು ಮಾಡಿದರೆ, ಪಾಪ ಮಾಡಿದರೆ ನರಕಕ್ಕೆ ಹೋಗ್ತಾರೆ, ಕೆಲವು ವರ್ಷ ಅನುಭವಿಸ್ತಾರೆ ಮತ್ತು ತಿರುಗಿ ವಾಪಸ್ ಬರ್ತಾರೆ. ಆದರೆ ಆ ನಿತ್ಯ ನರಕ ಅದು ಅಂಧಂತಮಸ್ಸು ಅನ್ನೋದು ನಿತ್ಯ ನರಕ. ಒಮ್ಮೆ ಅಲ್ಲಿ ನಿತ್ಯ ನರಕದಲ್ಲಿ ಹೋಗಿ ಬಿದ್ರು ಅಂದ್ರೆ ಆಯ್ತು, ಮ್ಯಾಲಕ್ಕೆ ಹೇಳಲಿಕ್ಕೆ ಬರೋದೇ ಇಲ್ಲ. ಅನಂತ ಕಾಲದಲ್ಲಿ ಆ ನಿತ್ಯ ನರಕದಲ್ಲಿ ಬಿದ್ದು ಒದ್ದಾಡಿ ದುಃಖವನ್ನೇ ಅನುಭವಿಸ್ತಾ ಇರ್ತಾರೆ. ಅಂತಹ ನಿತ್ಯ ನಿರಯವಾದಂತಹ ತಮಸ್ಸು, ಅಂಧಂತಮಸ್ಸಿನಲ್ಲಿ ಅಂಧಂತಮಸ್ಸೆಂಬಂತಹ ಕೂಪ ಅಂದ್ರೆ ಬಾವಿಯಲ್ಲಿ ಬಿದ್ದು ಆ ಭೃತ್ಯರಿಂದ ಕೂಡಿಕೊಂಡು ಆ ಕಲಿ ಪುನರಾವರ್ತಿ ವರ್ಜಿತ ಲೋಕವೈದುವ. ಆ ಲೋಕ ಎಂಥದ್ದು? ಪುನರಾವರ್ತಿ ವರ್ಜಿತ ಲೋಕ. ಪುನರಾವರ್ತಿ ಅಂದ್ರೆ ತಿರುಗಿ ಬರೋದು ಅಂತ ಅರ್ಥ. ಪುನರಾವರ್ತಿ ವರ್ಜಿತ ಅಂದ್ರೆ ತಿರುಗಿ ಬರೋದೆಂಬುದು ಇರೋದಿಲ್ಲ. ಅಂತಹ ಲೋಕವೈದುವ, ಅಂತಹ ಲೋಕವನ್ನು ಸೇರ್ತಾನೆ ಯಾರು? ಕಲಿ. ಯಾಕೆ? ದ್ವೇಷದಲ್ಲಿ. ಭಗವಂತನನ್ನು ದ್ವೇಷ ಮಾಡಿದ್ದಕ್ಕೆ ಇಷ್ಟು ಫಲಿತ. ಅದಕ್ಕಾಗಿ ಎಂದೆಂದಿಗೂ ಭಗವಂತನ ದ್ವೇಷ ಮಾಡಲೇಬಾರದು. ಅದಕ್ಕೆ ವ್ಯತಿರೇಕವಾಗಿ ಆ ಅತ್ಯಧಿಕ ಪುಣ್ಯದ ಫಲವನ್ನು ಯಾರು ಅನುಭವಿಸೋದು? ಸತ್ಯಲೋಕಾಧಿಪ ಚತುರ್ಮುಖ. ಸತ್ಯಲೋಕಾಧಿಪತಿಯಾದಂತಹ ಚತುರ್ಮುಖ ಬ್ರಹ್ಮದೇವರು. ಆ ಬ್ರಹ್ಮದೇವರು ತತ್ವದೇವರ್ಕಳ ಸಹಿತ, ತತ್ವದೇವಾಭಿಮಾನಿಗಳು, ತತ್ವಾಭಿಮಾನಿ ದೇವತೆಗಳಿಂದ ಕೂಡಿಕೊಂಡು ನಿಜ ಮುಕ್ತಿ ಐದುವ, ತನ್ನ ಮುಕ್ತಿ, ತನ್ನ ಆನಂದ ಆವಿರ್ಭಾವ ರೂಪವಾದಂತಹ ನಿತ್ಯ ಮುಕ್ತಿಯನ್ನು ತಾನೂ ಕೂಡ ಭೃತ್ಯರಿಂದ ಪಡಿತಾನೆ, ಅಂದ್ರೆ ತತ್ವಾಭಿಮಾನಿ ದೇವತೆಗಳಿಂದ ಪಡಿತಾನೆ. ಅದಕ್ಕೆ ಕಾರಣ ಏನು? ಹರಿಪದಾಬ್ಜವ ಭಜಿಸಿ ಭಕುತಿಯಲಿ, ಭಕ್ತಿಯಿಂದ ಹರಿಪಾದಾಬ್ಜವನ್ನು ಹರಿಪಾದ ಕಮಲವನ್ನು ಭಜನೆ ಮಾಡಿ ಅದರ ಫಲಿತವಾಗಿ ತಾನು ಮುಕ್ತಿಯನ್ನು ಪಡಿತಾನೆ.
ಆ ಮುಕ್ತಿಯೂ ಕೂಡ ಪುನರಾವರ್ತಿ ವರ್ಜಿತ, ಅದು ಕೂಡ ಅಷ್ಟೇ, ಅಂದರೆ ತಿರುಗಿ ಬರೋದಿಲ್ಲ. ಮೋಕ್ಷಕ್ಕೆ ಹೋದವರೂ ತಿರುಗಿ ಬರೋದಿಲ್ಲ, ಅಂಧಂತಮಸ್ಸಿಗೆ ಹೋದವರೂ ತಿರುಗಿ ಬರೋದಿಲ್ಲ. ಮೋಕ್ಷಕ್ಕೆ ಹೋದವರು ಅನಂತ ಕಾಲದಲ್ಲಿ ಸುಖವನ್ನು ಅನುಭವಿಸ್ತಾರೆ, ಆ ಅಂಧಂತಮಸ್ಸಿಗೆ ಹೋದವರು ಅನಂತ ಕಾಲದವರೆಗೂ ದುಃಖವನ್ನು ಅನುಭವಿಸ್ತಾರೆ. ಆ ರೀತಿಯಾದ ಮೋಕ್ಷವನ್ನು ಪಡೆಯಬೇಕು ಅಂತಾದರೆ ಇರುವ ಸಾಧನೆ ಏನು? ಭಕುತಿಯಲಿ ಭಜಿಸಿ, ಭಕುತಿಯಲಿ ಭಕ್ತಿಯಿಂದ ಭಜನೆ ಮಾಡೋದೇ, ಹರಿಭಜನೆ ಮಾಡೋ ನಿರಂತರ, ಇದೊಂದೇ ಉಪಾಯ. ಇದೇ ಮೋಕ್ಷಕ್ಕೆ ಉಪಾಯ. ಮತ್ತೆ ಆ ನಿತ್ಯ ನರಕಕ್ಕೆ ಹೋಗ್ಲಿಕ್ಕೆ ಉಪಾಯ ಏನು ಅಂತಂದ್ರೆ ದ್ವೇಷದಲ್ಲಿ. ಭಗವಂತನನ್ನು ದ್ವೇಷ ಮಾಡಿದರೆ ನಿತ್ಯ ನರಕ, ಭಗವಂತನನ್ನು ಭಜನೆ ಮಾಡಿದರೆ ನಿತ್ಯ ಸುಖ. ಇದು ಅದಕ್ಕಾಗಿ ಅದರಲ್ಲಿಯೂ ಕೂಡ ಟಾಪ್ ಮೋಸ್ಟ್ ಹೇಳಿಬಿಟ್ರು, ಅತ್ಯಧಿಕ ಪುಣ್ಯ ಮಾಡಿ ಅತ್ಯಧಿಕ ಆನಂದವನ್ನು ಪಡೆಯುವ ಯೋಗ್ಯತೆ ಇದ್ದವರು ಚತುರ್ಮುಖ ಬ್ರಹ್ಮದೇವರು. ಹಾಗೆ ಅತ್ಯಧಿಕ ಪಾಪ ಮಾಡಿ ಅತ್ಯಧಿಕ ದುಃಖವನ್ನು ಅನುಭವಿಸುವವನು ಯಾವನು ಅಂದರೆ ಕಲಿ. ಈಗ ಏನು ಪ್ಲಸ್ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ. ಈ ಕಡೆ ಪ್ಲಸ್ ಜಾಸ್ತಿ ಪುಣ್ಯ ಅನುಭವಿಸೋನು ಬ್ರಹ್ಮದೇವರಾದರೆ, ಈ ಕಡೆ ಜಾಸ್ತಿ ಪಾಪ ದುಃಖ ಅನುಭವಿಸುವವನು ಕಲಿ. ಮಧ್ಯದಲ್ಲಿ ತಾರತಮ್ಯಾನುಗುಣವಾಗಿ ಅವರವರ ಯೋಗ್ಯತಾನುಗುಣವಾಗಿ ಸುಖ ಇರ್ತದೆ, ದುಃಖ ಇರ್ತದೆ. ಯಾವುದೇ ಅಷ್ಟು ಮೋಕ್ಷದಲ್ಲಿ ಕೂಡ ಅಷ್ಟೇ. ಮೋಕ್ಷವನ್ನು ಪಡೆದ ಮಾತ್ರಕ್ಕೆ ಎಲ್ಲರಿಗೂ ಒಂದೇ ರೀತಿಯಾದ ಸುಖ ಸಿಗೋದಿಲ್ಲ. ಬ್ರಹ್ಮದೇವರಿಗೆ ಅತ್ಯಧಿಕ ಸುಖ, ಅದಕ್ಕಿಂತಲೂ ಕಡಿಮೆ ಗರುಡಶೇಷಾದಿಗಳಿಗೆ, ಅವರಿಗಿಂತಲೂ ಕಡಿಮೆ ಇಂದ್ರಾದಿಗಳಿಗೆ. ಹೀಗೆ ತಾರತಮ್ಯಕ್ಕೆ ಅನುಗುಣವಾಗಿಯೇ ಸುಖ ಸಿಗೋದು. ಪಾಪದ ಫಲಿತ ದುಃಖನೂ ಅಷ್ಟೇ. ಕಲಿಗೆ ಎಷ್ಟು ದುಃಖ ಆಗ್ತದೋ ಅದಕ್ಕಿಂತಲೂ ಕಡಿಮೆ ಪಾಪ ಮಾಡಿದ ದೈತ್ಯರಿಗೆ ಅಸುರರಿಗೆ ಅಷ್ಟು ದುಃಖ ಆಗೋದಿಲ್ಲ. ಹಾಗ ಪ್ರತಿಯೊಂದರಲ್ಲಿ ತಾರತಮ್ಯಕ್ಕೆ ಅನುಗುಣವಾಗಿಯೇ ಈ ಸುಖ ದುಃಖಗಳಿರ್ತವೆ ಎಂಬ ಮಾತನ್ನು ತಿಳಿಸ್ತಾರೆ. ಗೊತ್ತಲ್ಲ? ಶ್ರೀಹರಿಯ ದ್ವೇಷದಿಂದ ಕಲಿಯು ತಿರುಗಿ ಬಾರದ ಲೋಕವಾದ ನಿತ್ಯ ನರಕವೆಂಬ ಅಂಧಂತಮಸ್ಸೆಂಬ ಬಾವಿಯಲ್ಲಿ ತನ್ನ ಭೃಚ್ಚರಿಂದ ಕೂಡಿ ಬೀಳುತ್ತಾನೆ. ತನ್ನ ಭೃಚ್ಚರಿಂದ ಕೂಡಿ ಬೀಳುತ್ತಾನೆ. ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವರು ತತ್ವಾಭಿಮಾನಿ ದೇವತೆಗಳಿಂದ ಕೂಡಿ ಭಕ್ತಿಯಿಂದ ಶ್ರೀಹರಿಯ ಪಾದಕಮಲವನ್ನು ಭಜಿಸಿ ಮುಕ್ತಿ ಪಡೆಯುತ್ತಾರೆ. ನಿತ್ಯನಿರಯ ಅಂಧಕ್ಷಕೂಪದಿ ಭೃಚ್ಚರಿಂದೊಡಗೂಡಿ ಪುನರಾವರ್ತಿ ವರ್ಜಿತ ಲೋಕವೈದುವ ಕಲಿಯು ದ್ವೇಷದಲ್ಲಿ.
ಸತ್ಯಲೋಕಾಧಿಪ ಚತುರ್ಮುಖ ತತ್ವದೇವರ್ಕಳ ಸಹಿತ ನಿಜ ಮುಕ್ತಿಯೈದುವ ಹರಿಪದಾಬ್ಜವ ಭಜಿಸಿ ಭಕುತಿಯಲಿ ಸಂಶಯ ಇದ್ರೆ ಕೇಳಬಹುದು. ಹೇಳೋಣ. ಇಲ್ಲ, ಆಕೆಯ ಪುಣ್ಯ ಏನಿಲ್ಲ, ಅಂದ್ರೆ ಸುಖದಲ್ಲಿ ಅಷ್ಟೇ. ಪುಣ್ಯ ಅಂತ ಏನಿಲ್ಲ, ಸುಖ ಅಷ್ಟೇ. ಆಕೆ ಸದಾ ಮುಕ್ತಳಾದ ಕಾರಣ ಆಕೆ ಪುಣ್ಯ ಅಂತ ಏನಿರೋದಿಲ್ಲ. ಬ್ರಹ್ಮದೇವರಿಗೆ ವರ್ಗ ಮಾತ್ರ ಅಷ್ಟೇ. ಸುಖದಲ್ಲಿ ತಾರತಮ್ಯ ಅಷ್ಟೇ. ಸುಖ ಅನಂತ ಸುಖ ಹೋಗ್ತದೆ, ಪುಣ್ಯ ಮಾತ್ರ ಏನು ಇರೋದಿಲ್ಲ. ಯಾಕಂದ್ರೆ ಆಕೆ ನಿತ್ಯ ಮುಕ್ತಳಾದ ಕಾರಣ ಇನ್ನ ಏನು ಹೊಸದಾಗಿ ಸೇರೋದೇನೋ ಇರೋದಿಲ್ಲ ಆಕೆಗೆ. ಲಕ್ಷ್ಮೀನಾರಾಯಣರಿಗೆ ಪುಣ್ಯ ಇಲ್ಲ, ಬ್ರಹ್ಮದೇವರಿಂದ ಇರ್ತದ. ಯಾವ್ದದು? ಅದೇ ಲಯ ಅಂತಂದ್ರೆ ಅದು ಹೆಚ್ಚಿನ ಸಾಮೀಪ್ಯ ಅಂತ ಅರ್ಥ. ಅರ್ಥ ಬೇರೆ. ಲಯ ಅಂತ ಲಯ ಬಳಸ್ಯಾರ, ಲಯ ಅದ ಅಂತ ಹೇಳ್ಯಾರ. ಆದ್ರೆ ಲಯಕ್ಕ ಬೇರೆಯವರಿಗೆ ತಿಳಿದಂತೆ ಲಯ ಅಲ್ಲ. ಈಗ ಬ್ರಹ್ಮದೇವರ ತನಕ ಲಯ ಅಂದ್ರೆ ಅರ್ಥ ಏನು? ಶರೀರ ಹೋಗಿ ಆ ದೊಡ್ಡ ದೇವತೆಯ ಶರೀರದಲ್ಲಿ ಹೋಗಿ ಕರಗಿ ಹೋಗ್ತದೆ ಅವ್ರ ಶರೀರ. ಅದು ಲಯ ಅಂತಾರೆ. ಬೇರೆ ಬೇರೆ ದೇವತೆಗಳು ಲಯ ಆಗೋ ಕಾಲಕ್ಕ ಸಣ್ಣ ದೇವತೆ ದೊಡ್ಡ ದೇವತೆಯ ಶರೀರದಲ್ಲಿ ಹೋಗಿ ಲಯ ಹೊಂದಿ ಬಿಡ್ತಾರೆ. ಅಂದ್ರೆ ಈ ಸಣ್ಣ ದೇವತೆಯ ಶರೀರ ಕರಿಗಿ ಹೋಗ್ತದ, ದೊಡ್ಡ ದೇವತೆಗಳ ಹೊಟ್ಟೆಯಲ್ಲಿ ಹೋದಾಗ ಕರಿಗಿ ಹೋಗ್ತದ. ಆಗ ಬ್ರಹ್ಮದೇವರ ತನಕ ಲಯ ಆಗ್ತದ. ಆದ್ರೆ ಲಕ್ಷ್ಮೀದೇವಿ ಲಯ ಅಂತ ಹೇಳ್ಯಾರ. ಆದ್ರೆ ಎಂಥ ಲಯ ಅದು? ಭಗವಂತನಿಗೆ ಅತ್ಯಂತ ಸಾಮೀಪ್ಯವಾಗಿರೋದೇ ಲಯ ಅಂತ ಹೇಳ್ಯಾರ. ಈ ರೀತಿಯಾಗ ಬೇರೆ ದೇವತೆಗಳಿಗೆ ಆದಂತೆ ಲಯ ಇಲ್ಲ. ಅತ್ಯಂತ ಸಾಮೀಪ್ಯ ಎಂಬಂತಹ ಲಯ ಇದೆ. ಹಂಗ ಅದೇ ಅಂದ್ರೆ ಅವ್ರು ಯಾವ ಉದ್ದೇಶದಿಂದ ಪ್ರಶ್ನೆ ಕೇಳಾರೋ ಗೊತ್ತಿಲ್ಲಲ್ಲ. ಸಾಧಾರಣ ಲಯ ಅದ ಇಲ್ಲ ಅಂದ್ರೆ ಇವರು, ಯಾಕಂದ್ರೆ ಇವ್ರು ಇದ್ದಂತೆ ಬೇರೆ ದೇವತೆಗಳಿಗೆ ಇದ್ದಂತೆ ಲಯ ಅದ ಅಂತ ತಿಳ್ಕೊಂಡ್ರೆ ಕಷ್ಟ ಮತ್ತ. ಹ್ಮ್. ಹಾ, ಹೌದು. ಹಾ, ಹೌದು. ಹಾ, ಭಗವಂತನ ಅತ್ಯಂತ ಸಾಮೀಪ್ಯ ಎಂಬುದೇ ಲಯ ಲಕ್ಷ್ಮೀದೇವಿಗೆ. ಹಾ, ಅದಂತೆ ಬರ್ಬೇಕು. ಹಾ, ಹೌದು. ಅದೇ ಆ ವಿಷಯ ಹೇಳಿದ್ರೆ ಲಯದ ಅಂತ ಬರೀಬಹುದು. ಹೌದು, ಹೌದು. ಆಗ ಆ ಪಾಯಿಂಟ್ ಕೊಟ್ಟಿದ್ರೆ ಹಾಗೆ ಬರಿಬಹುದು, ಲಯ ಇದೆ ಅಂತ ಬರಿಬಹುದು. ಸರಿ ಅಂತಾನೆ ಬರ್ಬೇಕು. ಹಾ, ಹೌದು. ಯಾಕಂದ್ರೆ ಆ ಪಾಯಿಂಟ್ ಸ್ಪೆಷಲ್ ಪಾಯಿಂಟ್ನಾಗ ವಿಶೇಷಾಂಶಗಳಲ್ಲಿ ಆ ಪಾಯಿಂಟ್ ಕೊಟ್ಟಿರ್ತಾರದ ಕಾರಣ ಆ ಉದ್ದೇಶ ಇದ್ರೆ ಹಾಗೆ ಲಯದ ಅಂತಾನೆ ಬರ್ಬೋದು. ಹಾ, ಆ ಪಾಯಿಂಟ್ ಕೊಟ್ಟಾರದಕ್ಕಾಗಿ ಲಯ ಅದ ಅಂತ ಬರಬಹುದು. ಹಾ, ಹೌದು, ಹೌದು. ಹರೇ ನಮಃ. ಶ್ರೀಕೃಷ್ಣ. ನಮಸ್ಕಾರ ಸರ್. ಹರೇ ನಮಃ. ನಮಸ್ಕಾರ ಸರ್. ಹರೇ ನಮಃ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಓ, ಕಕ್ಕ ಮಾಡಿಬಿಟ್ಟು ಬಾ, ಊಟ ಮಾಡಿದ್ವಿ, ಹೋಗು.